ನೀವು ಹೇಳ್ತಾ ಇದೀರಿ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ, ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು, ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಇವರಿಬ್ರು ಲವರ್ಸ್ ಅಂತ ಹೇಳ್ಬಿಟ್ಟು ಅದು ಮನೆ ಒಳಗಡೆನೂ ಸ್ವಲ್ಪ ಡಿಸ್ಕಷನ್ ಆಯ್ತು ಅನ್ಸುತ್ತೆ. ಅಂದ್ರೆ ಅವಾಗ ಇವಾಗ ಯಾರಾದ್ರೂ ಒಬ್ರು ಅದನ್ನ ಅದು ಆಕ್ಚುಲಿ ಪಾಪ ಎಲ್ಲರದ್ದು ಸ್ಪೋರ್ಟಿವ್ ವೇನಲ್ಲಿ ತುಂಬಾ ರೇಗಿಸ್ತಾ ಇದ್ರು ನಾವಿಬ್ರನ್ನ. ಆಮೇಲೆ ನಾವು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡ್ವಿ. ಲೈಕ್ ಎಲ್ಲೂ ನಾವು ಏನು ಹಿಂಗೆಲ್ಲ ಮಾತಾಡ್ತೀರಾ, ಏನು ಹಿಂಗೆ ರೇಗಿಸ್ತಾ ಇರ, ಇದು ಇಸ್ ಆಲ್ ನೈಸ್ ಮೂಮೆಂಟ್. ಆ ಮೂಮೆಂಟ್ ಎನ್ಲೈಟ್ ಆಗೋಕ್ಕೆ ಆ ಮೂಮೆಂಟು ಇದಾಗಿತ್ತು. ಅಂದರೆ ಅದರಲ್ಲೂ ನಾವು ಯಾವುದೂ ಫೇಕಾಗಿ ಏನು ಮಾಡಿಲ್ಲ, ನ್ಯಾಚುರಲಾಗೆ ನಾವು ಹೊರಗಡೆ ಹೆಂಗಿರ್ತಿದ್ವು, ಶೂಟಿಂಗ್ ಸೆಟ್ಟಲ್ಲಿ ಹೆಂಗಿರ್ತಿದ್ವು ಅದೇ ಥರ ನಾವು ಬಿಗ್ ಬಾಸ್ ಮನೆಯೆಲ್ಲ ಖುಷಿಯಾಗಿ ಎಲ್ಲ ಲವಿಕೆಯಿಂದ ಮಾತಾಡಿಕೊಂಡು ಎಲ್ಲ ರೇಗಿಸ್ಕೊಂಡು, ನಾನು ಏನಾದರೂ ಚಪಾತಿ ಲಟಿನ್ಗೆ ತೊಗೊಂಡು ಬಂದು ಹೊಡಿತಾ ಇರೋದು. ಸೊ ಇದೆಲ್ಲ ಮಾಡಿದ್ದು ಇಮೋಷ್ನಲ್ ಸಪೋರ್ಟ್. ಪ್ರತಿಯೊಬ್ಬರೂ ಮನೆಯಲ್ಲ ಐ ಥಿಂಕ್ ಒಂದು ಇಮೋಷ್ನಲ್ ಫ್ಯಾಕ್ಟರ್, ಒಂದು ಸಪೋರ್ಟ್ ಬೇಕೇ ಬೇಕು ನನಗನ್ಸಿರೋ ಪ್ರಕಾರ. ಯಾಕಂದರೆ ಇಲ್ಲಿ ಫ್ಯಾಮಿಲಿ ಬಿಟ್ಟಿರ್ತೀವಿ, ಐ ಮೀನ್ ಎಲ್ಲ ಫ್ರೆಂಡ್ಸ್ನ ಬಿಟ್ಟು ತಗೊಂಡ್ರೆ ನಾವೇ ಒಂದು 20-25 ಜನ ಭೇಟಿ ಆಗ್ತೀವಿ. ಅಲ್ಲಿರುವಾಗ ಬರೀ ಒಂದು 15 ಜನ ಇರ್ತೀರಿ, ನೀವೇ ಕ್ಲೋಸ್ ಆಗಬೇಕಿರುತ್ತೆ. ಸೊ ಅದು ನೋಡಿದಾಗ ಐ ಥಿಂಕ್ ಪ್ರತಿಯೊಬ್ಬರ ಜೊತೆನೂ ಒಂದು ಬಾಂಡಿಂಗ್ ಅಂತ ಇವಾಗ ಒಂದು ಇದ್ದೇ ಇರುತ್ತೆ ಎಲ್ಲರಿಗೂ. ಅವ್ರವ್ರ ಕಂಫರ್ಟ್ ಝೋನಲ್ಲಿ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಅಂದರೆ ಗ್ರೂಪ್ಸ್ ಅಂತ ಅಲ್ಲ, ಬಟ್ ಒಂದು ಬಾಂಡಿಂಗ್ ಏನಾದರೂ ಒಂದು ಪರ್ಸ್ನಲಾಗಿ ಶೇರ್ ಮಾಡಬೇಕಂದ್ರೆ, ನಾನು ಸುಮಾರು ಸತಿ ವಾಕ್ ಮಾಡುವಾಗ ಪರ್ಸ್ನಲ್ ಇದೆಲ್ಲ ಲೈಕ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ನೆಕ್ಸ್ಟ್ ಇಲ್ಲಿಂದ ನನ್ನ ಜರ್ನಿ ಯಾವ ಥರ ಇರಬೇಕಂತ ಮಾತಾಡ್ತಿದ್ವಿ. ಐ ಥಿಂಕ್ ಅದು ಒಂದು ಬಾಂಡಿಂಗ್ ಥರ ಇತ್ತು. ಸೊ ಅವ್ರು ಓದುವಾಗ ಒಂದು ಡಿಸರ್ವಿಂಗ್ ಇದು ಕ್ಯಾಟಗರಿ ಇರೋರು ಸಡನ್ನಾಗಿ ಹೋಗ್ಬಿಟ್ರಲ್ಲಪ್ಪ, ಪಾಪ ಈ ವಾರನೇ ಆ ರೇಂಜಿಗೆ ಒಂದು ಪ್ರೂವ್ ಮಾಡಿದರು, ಬಟ್ ನಾಮಿನೇಟ್ ಆಗ್ಬಿಟ್ಟು ಹೊರಟ್ರಲ್ಲ ಅನ್ನೋದು ಒಂದು ಬೇಜಾರಿತ್ತು ಅಷ್ಟೇ.